ಹಾಯ್ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಈ ಥರ ಕಾರ್ಟೂನ್ ವೀಡಿಯೋಸು ಯಾವ ಥರ ಮಾಡೋದು ಅಂತ ನೋಡೋಣ. ಓನ್ಲಿ 2 ವೆಬ್ಸೈಟ್ ಯೂಸ್ ಮಾಡಿಕೊಂಡು ಈ ಥರ ಕಾರ್ಟೂನ್ ವೀಡಿಯೋಸ್ನ ಸಿಂಪಲ್ಲಾಗಿ ಮಾಡ್ಬೋದು. ಈಗ ಈ ಥರ ಜಿಬ್ಲಿ ಸ್ಟೈಲ್ ಕಾರ್ಟೂನ್ ವೀಡಿಯೋಸ್ಗೆ ತುಂಬಾ ವ್ಯೂಸ್ ಬರ್ತಿದೆ. ಸೊ ಇದು ಮಾಡೋದು ತುಂಬಾ ಈಸಿ ಆ್ಯಂಡ್ ಸಿಂಪಲ್. ಈಗ ನಾವೊಂದು ಸ್ಟೋರಿ ಬರ್ಕೊಬೇಕು. ವೀಡಿಯೋ ಮಾಡೋದಕ್ಕೆ ಒಂದು ಸ್ಟೋರಿ ಬೇಕಲ್ಲ ಅದು. ಸೊ ಅದು ನಿಮಗೆ ಓನ್ ಬರುತ್ತೆ ಅಂದರೆ ನೀವೇ ಓನಾಗಿ ಮಾಡ್ಬೋದು. ಸ್ಟೋರಿ ಪ್ರಾಂಪ್ಟ್ನ ಬರೆದು, ಇಲ್ಲ ನಿಮ್ಮ ಹತ್ರ ಯಾವುದು ಸ್ಟೋರಿ ಇಲ್ಲ ಅಂತಂದರೆ ChatGPTನ ಕೇಳಿದ್ರೆ ಅದು ನಮ್ಗೆ ಯಾವ ಥರ ಸ್ಟೋರಿ ಬೇಕೋ ಆ ಥರ ಕೊಡುತ್ತೆ. ಸೊ ಈಗ ChatGPT ಓಪನ್ ಮಾಡಿ ಅಲ್ಲಿ ನಾವು ಒಂದು ಜಿಬ್ಲಿ ಸ್ಟೈಲ್ ಸ್ಟೋರಿ ಪ್ರಾಂಪ್ಟ್ನ ಒಂದು 5 ಮಿನಿಟ್ಸ್ ವೀಡಿಯೋ ಇರೋ ಥರ ಒಂದು ಸ್ಟೋರಿ ಪ್ರಾಂಪ್ಟ್ ಕೊಡು ಅಂತ ಕೇಳಿದ್ರೆ ಅದು ನಮಗೆ ಸೀನ್ ಬೈ ಸೀನ್ 5 ಮಿನಿಟ್ಸ್ ಜಿಬ್ಲಿ ಸ್ಟೈಲ್ ಸ್ಟೋರಿ ಪ್ರಾಂಪ್ಟ್ನ ಕೊಡುತ್ತೆ. ಈಗ ನಾನಿಲ್ಲಿ ಕೇಳ್ತಿದ್ದೀನಿ ChatGPTನ ಗಿವ್ 5 ಮಿನಿಟ್ಸ್ ಜಿಬ್ಲಿ ಸ್ಟೈಲ್ ಸ್ಟೋರಿ ಪ್ರಾಂಪ್ಟ್ ಸೀನ್ ಬೈ ಸೀನ್ ಅಂತ. ಈಗ ನನಗದು ಸೀನ್ ಬೈ ಸೀನ್ ಸ್ಟೋರಿ ಪ್ರಾಂಪ್ಟ್ನ ಕೊಡುತ್ತೆ. ಸೊ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾನು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ಸಪೋರ್ಟ್ ಮಾಡ್ತೀನಿ. ನೀವು ನನಗೆ ಸಪೋರ್ಟ್ ಮಾಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಲ್ವಾ. ಈಗ ಒಂದೊಂದೇ ಸೀನ್ ಪ್ರಾಂಪ್ಟ್ನ, ಇಮೇಜ್ ಪ್ರಾಂಪ್ಟ್ನ, ವಿಜುವಲ್ ಪ್ರಾಂಪ್ಟು, ಆ್ಯಕ್ಷನ್ ಪ್ರಾಂಪ್ಟು ಆ ಥರ ಎಲ್ಲ ಪ್ರತಿಯೊಂದಕ್ಕೂ ಅದು ನಮಗೆ ಪ್ರಾಂಪ್ಟ್ನ ಪ್ರೊವೈಡ್ ಮಾಡುತ್ತೆ. ನಾವು ಅದನ್ನು ಸಿಂಪಲ್ಲಾಗಿ ಕಾಪಿ ಪೇಸ್ಟ್ ಮಾಡಿ ವೀಡಿಯೋನ ಎಡಿಟ್ ಮಾಡ್ಕೋಬೋದು ಈಸಿಯಾಗಿ. ಈಗ ನಮಗಿದು ಸ್ಟೋರಿ ಪ್ರಾಂಪ್ಟ್ ಸಿಕ್ಕಿದೆ. ಈಗ ನಾವು ಫಸ್ಟ್ ಸೀನ್ನ ಪ್ರಾಂಪ್ಟ್ನ ಕಾಪಿ ಮಾಡಿಕೊಂಡು ಇನ್ನೊಂದು ವೆಬ್ಸೈಟಲ್ಲಿ ಪೇಸ್ಟ್ ಮಾಡಿ ಫಸ್ಟ್ ಇಮೇಜಸ್ನ ಜನ್ರೇಟ್ ಮಾಡ್ಕೊಬೇಕು. ಸೊ ಅದಕ್ಕೆ ಫಸ್ಟ್ ಸೀನ್ದು ವಿಜುವಲ್ ಪ್ರಾಂಪ್ಟ್ನ ಕಾಪಿ ಮಾಡ್ತಿದ್ದೀನಿ. ಅದನ್ನು ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಗೂಗಲಲ್ಲಿ ವಿಸ್ಕ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಒಂದು ಓಪನ್ ಆಗುತ್ತೆ. ಇಲ್ಲಿ ವಿಸ್ಕ್ ಲ್ಯಾಬ್ಸ್ ಅಂತಿದೆ ಅಲ್ಲ, ಅದನ್ನು ಟ್ಯಾಪ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಂಟರ್ ಟೂಲ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಸೊ ಇದನ್ನು ಕ್ಲೋಸ್ ಮಾಡಿಬಿಡಿ. ಇಲ್ಲಿ ನಮಗೆ ಆ್ಯಡ್ ಇಮೇಜಸ್ ಅಂತಿದೆಯಲ್ಲ ಅಲ್ಲಿ ನಾವು ಸ್ಟೋರಿ ಪ್ರಾಂಪ್ಟ್ನ ಕಾಪಿ ಮಾಡಿದಲ್ಲ ಫಸ್ಟಿಗೆ ಅದನ್ನು ಪೇಸ್ಟ್ ಮಾಡಿ ಗಿವ್ ಜಿಬ್ಲಿ ಸ್ಟೈಲ್ ಇಮೇಜ್ ಅಂತ ಟೈಪ್ ಮಾಡಿ ಇಲ್ಲಿ ನಮಗೆ ರೈಟಿದೆಯಲ್ಲ ಅಂದರೆ ನಾವು ಯೂಟ್ಯೂಬ್ ವೀಡಿಯೋಸ್ ಮಾಡಿದ್ರೆ ವೀಡಿಯೋಸ್ಗೆ ಬರೋ ಥರ, ಶಾರ್ಟ್ಸ್ಗೆ ಮಾಡಿದ್ರೆ ಶಾರ್ಟ್ಸಿಗೆ ಬರೋ ಥರ ಚೂಸ್ ಮಾಡಬೇಕು. ಸೊ 9:16 ಆರ್ 16:9 ಅಂತ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಪ್ರೊಸೀಡ್ ಕೊಟ್ಟರೆ ನಮಗೆ ನಮ್ಮ ಸ್ಟೋರಿ ಪ್ರಾಂಪ್ಟ್ಗೆ ರಿಲೇಟೆಡ್ ಇಮೇಜಸ್ಸು ಡಿಸ್ಪ್ಲೇ ಆಗುತ್ತೆ. ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಅದೇ ಥರ ಸೀನ್ ಬೈ ಸೀನ್ ಎಲ್ಲ ಸೀನ್, ಸೆಕೆಂಡ್ ಸೀನ್, ಥರ್ಡ್ ಸೀನ್ ಎಲ್ಲ ಸೀನ್ದು ಇದೇ ಥರ ವಿಜುವಲ್ ಪ್ರಾಂಪ್ಟ್ನ ಕಾಪಿ ಮಾಡಿ ಈ ವೆಬ್ಸೈಟಲ್ಲಿ ಪೇಸ್ಟ್ ಮಾಡಿಕೊಂಡ್ರೆ ನಮಗೆ ಇಮೇಜಸ್ನ ಪ್ರೊವೈಡ್ ಮಾಡುತ್ತೆ. ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದಷ್ಟೇ ಗ್ಯಾಲರಿಗೆ. ನೋಡಿ ಈಗ ನಾನು ಸೆಕೆಂಡ್ ಸೀನ್ ಇಮೇಜಸ್ದು ಡೌನ್ಲೋಡ್ ಮಾಡ್ಕೊತಿದ್ದೀನಿ. ಸೇಮ್ ಥಿಂಗ್ ಸೆಕೆಂಡ್ ಸೀನ್ದು ವಿಜುವಲ್ ಪ್ರಾಂಪ್ಟ್ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಜಿಬ್ಲಿ ಸ್ಟೈಲ್ ಇಮೇಜಸ್ ಕೊಡಿ ಅಂತ ಕೇಳಿ, ಮತ್ತು ನಿಮಗೆ 9:16 ಬೇಕಾ ಆರ್ 16:9 ಬೇಕಾ ಅಂತ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಕೊಡಿ. ಅದು ಇಮೇಜಸ್ನ ಕೊಡುತ್ತೆ. ಆ ಇಮೇಜಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಗ್ಯಾಲರಿಯಲ್ಲಿ ಆಟೋಮೆಟಿಕ್ಕಾಗಿ ಇಮೇಜಸ್ಸು ಸೇವ್ ಆಗುತ್ತೆ. ಈಗ ಸೇವ್ ಆಗಿರೋ ಇಮೇಜಸ್ಗೆ ಸೀನ್ ಬೈ ಸೀನ್ ನಾವು ವಿಡಿಯೋನ ಮಾಡಬೇಕು. ಸೊ ಅದು ಸಿಂಪಲ್ ವೀಡಿಯೋ ಮಾಡೋದು. ನೋಡಿ ಸೆಕೆಂಡ್ ಸೀನ್ ಇಮೇಜಸ್ ಸಹ ಕೊಡ್ತು. ಇದೇ ಥರ ನೀವು ಸೀನ್ ಬೈ ಸೀನ್ ಇಮೇಜಸ್ನ ಮಾಡ್ಕೊಬೇಕು. ಈಗ ಗೂಗಲಲ್ಲಿ ಹೋಗ್ಬಿಟ್ಟು ಗ್ರೋಕ್ AI ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇನ್ನೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟಲ್ಲಿ ನಾವು ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಬೇಕು. ಈಗ ಗ್ರೋಕ್ AI ವೆಬ್ಸೈಟ್ನ ಓಪನ್ ಮಾಡಿ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಗ್ರೋಕ್ ವೆಬ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ
ನಿಮಗೆ ಗ್ರೋಕ್ ವೆಬ್ಸೈಟ್ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ನಾವು ಸ್ಟೋರಿ ಪ್ರಾಂಪ್ಟ್ ಕಾಪಿ ಮಾಡಿದ್ದಲ್ಲ, ಆ ಸೇಮ್ ಸ್ಟೋರಿ ಪ್ರಾಂಪ್ಟ್ನೇ ಅಲ್ಲಿ ಪೇಸ್ಟ್ ಮಾಡಿ ನಾವು ಏನು ಇಮೇಜಸ್ ಡೌನ್ಲೋಡ್ ಮಾಡ್ಕೊಂಡಿದ್ವಿ ಸೀನ್ 1, ಈಗ ನಾನು ಸೀನ್ 1 ಸ್ಟೋರಿ ಪ್ರಾಂಪ್ಟ್ನ ಕಾಪಿ ಮಾಡ್ತಿದ್ದೀನಿ. ಅದನ್ನು ವೆಬ್ಸೈಟಲ್ಲಿ ಇಲ್ಲಿ ಪೇಸ್ಟ್ ಮಾಡಿ ಫಸ್ಟ್ ಸ್ಟೋರಿ ಸೀನ್ 1 ಇಮೇಜ್ ಅಪ್ಲೋಡ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ನಮ್ಮ ಸ್ಟೋರಿ ಪ್ರಾಂಪ್ಟ್ಗೆ ಇಮೇಜ್ಗೆ ವಿಡಿಯೋನ ಜನ್ರೇಟ್ ಮಾಡುತ್ತೆ. ಇದೇ ಥರ ನೀವು ಎಲ್ಲ ಇಮೇಜಸ್ ಏನು ಡೌನ್ಲೋಡ್ ಮಾಡ್ಕೊಂಡಿದ್ದೀರ ಸೀನ್ ಬೈ ಸೀನ್ ಇದೇ ಥರ ಎಲ್ಲ ಸ್ಟೋರಿನ ಕಾಪಿ ಮಾಡಿ ಪೇಸ್ಟ್ ಮಾಡಿ ಇಮೇಜ್ನ ಅಪ್ಲೋಡ್ ಮಾಡಿ ಪ್ರೊಸೀಡ್ ಅಂತ ಕೊಡಿ, ನಿಮಗದು ವೀಡಿಯೋ ಮಾಡಿಕೊಡುತ್ತೆ. ತುಂಬ ಸಿಂಪಲ್ಲಾಗಿ ವೀಡಿಯೋ ಮಾಡಿಕೊಡುತ್ತೆ. ಇದೇ ಥರ ನೀವು ಸೀನ್ ಬೈ ಸೀನ್ ಎಲ್ಲ ವೀಡಿಯೋಸ್ನ ಜನ್ರೇಟ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲ ಆ್ಯಡ್ ಮಾಡ್ಕೊಬೇಕು. ವೀಡಿಯೋಸ್ನೆಲ್ಲ ಆ್ಯಡ್ ಮಾಡಿಕೊಂಡು ಒಂದು ಲಾಂಗ್ ವೀಡಿಯೋ ನೀವು ಮಾಡ್ಕೋಬೋದು. ಈ ಥರ ಎಲ್ಲ ವೀಡಿಯೋಸು ಆ್ಯಡ್ ಮಾಡೋದು ಈಸಿ. ಇನ್ಶಾರ್ಟ್ ಆ್ಯಪಲ್ಲಿ ನೀವು ಆರಾಮಾಗಿ ಎಲ್ಲ ವೀಡಿಯೋಸ್ನ ಸೀನ್ ಬೈ ಸೀನ್ ಆ್ಯಡ್ ಮಾಡಿಕೊಂಡು ಫುಲ್ ವೀಡಿಯೋ ಮಾಡ್ಕೊಬೋದು. ಈಗ ಈ ವಿಡಿಯೋ ಪ್ರೊಸೆಸಿಂಗ್ ಆಗ್ತಿದೆ. Village where the wind never stopped whispering, there lived a girl who believed the wind carried forgotten stories. In a village where the wind never stopped whispering, ಇದೇ ಥರ ನೀವು ಎಲ್ಲ ವೀಡಿಯೋಸ್ನ ಆರಾಮಾಗಿ ಮಾಡ್ಕೋಬೋದು ಜಿಬಿಲಿ ಸ್ಟೈಲಲ್ಲಿ. ನಿಮಗೆ ಶಾರ್ಟ್ಸ್ ಮಾಡ್ಕೊಬೇಕು ಅಂತಂದ್ರೂ ನೀವು ವಿಸ್ಕ್ ಇತ್ತಲ್ಲ ಅಲ್ಲಿ ಶಾರ್ಟ್ಸ್ ಇಮೇಜಸ್ನ ಚೂಸ್ ಮಾಡ್ಕೊಬೇಕು ಅಷ್ಟೇ. ಅಂದರೆ 9:16 ಇತ್ತಲ್ಲ, ಸೊ 16:9